ಸರ್, ಬರ ನಿರ್ವಹಣೆಗೆ ಸರ್ಕಾರ ಏನು ಕ್ರಮಗಳನ್ನು ತಗೊಳ್ಳೋದಕ್ಕೆ ಮುಂದಾಗಿದೆ ಸರ್? ಈಗ ನೋಡಪ್ಪ, ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಉದ್ಯೋಗ ಕೊಡ್ತಾ ಇದ್ದೀವಿ, ಮೇವು ಕೊಡ್ತಾ ಇದ್ದೀವಿ ಜಾನುವಾರುಗಳಿಗೆ. ಜೊತೆಗೆ 860 ಕೋಟಿ ರೂಪಾಯಿ ಎಲ್ಲ ಡಿ ಸಿಗಳ ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಒಂದೊಂದು ಜಿಲ್ಲೆಗಳಲ್ಲಿ 25 ಕೋಟಿ, 30 ಕೋಟಿ, 20 ಕೋಟಿ ಹೀಗೆಲ್ಲ ಇದೆ. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀವಿ, ಮೇವು ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀವಿ. ಜನಗಳಿಗೆ ಯಾರು ಗುಳೆ ಹೋಗ್ಬಾರ್ದಾಗ ನೋಡ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಂಬರ್ 1. ನಂಬರ್ 2, ತಾತ್ಕಾಲಿಕವಾಗಿ ಒಬ್ಬ ರೈತರಿಗೆ ಸುಮಾರು 34 ಲಕ್ಷ ರೈತರಿಗೆ 650 ಕೋಟಿ ರೂಪಾಯಿ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ 5 ತಿಂಗಳಾಯಿತು, ಇವತ್ತಿನವರೆಗೂ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಸರ್ಕಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕರ್ನಾಟಕದ ಎಲ್ಲ BJP ಲೀಡರ್ಗಳಿದಾರಲ್ಲ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ, ವಿಜೇಂದ್ರ, ಇವ್ರು ಯಾರು ಕೂಡ ಅಮಿತ್ ಶಾ ಜೊತೆ ಮಾತಾಡಿ, ನರೇಂದ್ರ ಮೋದಿಯವ್ರ ಜೊತೆ ಮಾಡಿ 1 ರೂಪಾಯಿ ತಂದುಕೊಟ್ಟಿಲ್ಲ. ಬರೀ ಭಾಷಣ ಹೊಡಿತಾರೆ, ಟೀಕೆ ಮಾಡ್ತಾರೆ. ಕಾಂಗ್ರೆಸ್ನವರು ಮಾನ ಮರ್ಯಾದೆ ತೆಗೆದಿದ್ದಾರೆ ಅಂತ ಹೇಳಿ ಸರ್, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಮಾನ ಮರ್ಯಾದೆ ತೆಗೆದಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಯಡಿಯೂರಪ್ಪ ಹೇಳಿದ್ದಾರೆ. ಯಡಿಯೂರಪ್ಪ ಹೇಳೋದ್ ನೀ ಹೇಳ್ತಾ ಇದೀಯಾ? ಆಯ್ತಪ್ಪ, ನಿನ್ನೆ ಯಡಿಯೂರಪ್ಪ ಹೇಳೋದ್ ನೀ ಹೇಳ್ತಾ ಇದ್ದೀಯ. ಏನು ಸತ್ಯ? ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದ? ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ, ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಏನ್ರಿ ಅನ್ಯಾಯ ಆಗಿದೆ. ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಜೇಬಿನಿಂದ ಕೊಟ್ಟಾರ? ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನಾ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? Then you protest. ನಾನು ಸುಳ್ಳು ಹೇಳ್ತೀನಿ ಅಂತ ಆದರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ಸಾರಿ, 50,257 ಕೋಟಿ ರೂಪಾಯಿ. 50,257 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಟ್ಸ್ನಲ್ಲಿ. ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ. 4,30,00,000 ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ. ಕರ್ನಾಟಕ ಇಸ್ ನಂಬರ್ 2 ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ. ನಮಗೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾ? ಯಡಿಯೂರಪ್ಪನವ್ರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಯಡಿಯೂರಪ್ಪನವ್ರು ತಲೆ ಆಡಿಸ್ತಾರೆ ಹೀಗೆ ಅಂತಂದರೆ ನಾವು ಅಲ್ಲಾಡಿಸ್ಬೇಕಾ? ಯು ಕಾಂಟ್ ಕೀಪ್ ಕ್ವೈಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.